ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಫ್ಲವರ್ ಶೇಪ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಫ್ಲವರ್ ಡಿಸೈನು, ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಇದು ಈಸಿಯಾಗಿದೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.75 mm. ಆಮೇಲೆ ಬೀಡ್ಸು ಆರ್ಚಿಗೆ ಸೇರ್ಸೋಕ್ಕೆ ಈ ಥರದ ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ, ದೊಡ್ಡ ಬೀಡ್ಸು. ಆಮೇಲೆ ಮೇಲೆ ಗೋಲ್ಡನ್ ಬೀಡ್ಸು. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟ್ 3 ಚೈನಾಗಿ ಇದು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ 3 ಚೈನು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಆಮೇಲೆ 3 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಈ ದೊಡ್ಡ ಬೀಡ್ ರೌಂಡ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 5 ಸಾರಿ 3 ಚೈನು, ಡಬಲ್ ಆರ್ಚ್ ಕುಚ್ಚು ಬೇಸು. ಈಗ ಮತ್ತೆ ಈ ಬೀಡ್ ಸೇರಿಸ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ, ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಫಸ್ಟ್ ಲೈನ್ ಬೀಡ್ಗಳೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ಪು, ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ದಾರ ಸೇರಿಸ್ಕೊಳ್ಳಿ. ಎಲ್ಲಿ ನೀವು ಡಿಸೈನ್ ಸ್ಟಾರ್ಟ್ ಮಾಡಿದರೆ ಅಲ್ಲೇ ದಾರ ಸೇರಿಸ್ಕೊಳ್ಳಿ. ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಫಸ್ಟು 3 ಚೈನು, ಇದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನು, ಇದನ್ನು ಅಷ್ಟೇ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಬೀಡ್ ಹಿಂದ್ಗಡೆ ದಾರದಲ್ಲಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ದಾರ ಇರುತ್ತಲ್ವ, ಬೀಡ್ನ ಬ್ಯಾಕ್ ಸೈಡಲ್ಲಿ ಇಲ್ಲಿ ಈ ದಾರದಲ್ಲಿ ಬೀಡ್ಸ್, ಸ್ಮಾಲ್ ಬೀಡ್ಸ್ ಸೇರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಬೀಡ್ ಸೇರಿಸ್ತೀನಿ. ಈ ಥರ ಫಸ್ಟ್ ಬೀಡ್ ಸೇರಿಸ್ಬಿಟ್ಟು ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಈ ಬೀಡ್ ಹಿಂದಿನ ಬ್ಯಾಕ್ ಸೈಡ್ನ ದಾರದಲ್ಲಿ. ಮತ್ತೆ ಬೀಡ್, ಈ ಥರ ಸ್ಮಾಲ್ ಬೀಡ್ ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ ಮತ್ತೆ ಸಿಂಗಲ್, ಮತ್ತೆ ಬೀಡ್ ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ ಮತ್ತೆ ಸಿಂಗಲ್ ಕ್ರೋಶೆ. ಆಮೇಲೆ ಇದನ್ನು ಈ ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಸೇರಿಸ್ಕೊಂಡು ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ ಗ್ಯಾಪಲ್ಲಿ ಎಂಡ್ ಬರೋವರೆಗೂ. ಮತ್ತೆ ಲಾಕಲ್ಲಿ ಲಾಕ್ ಮಾಡಿ ಅದಾದಮೇಲೆ ಚೈನ್ ಮೇಲೆಲ್ಲ ಚೈನ್ ಮಾಡಿಕೊಂಡು ಇಲ್ಲೇನೂ ಅಷ್ಟೇ ಬೀಡ್ ಹಿಂದ್ಗಡೆ 5 ಬೀಡ್ಸ್, ಸ್ಮಾಲ್ ಬೀಡ್ಸನ್ನು ಈ ಥರ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಬೀಡ್ಸ್ಗಳನ್ನು ಸೇರಿಸ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ
ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಇದೀಗ ಫ್ರಂಟ್ ಸೈಡಲ್ಲಿದೆ, ಸ್ಟಾರ್ಟಿಂಗಿಂದ ನೀವು ದಾರ ಜಾಯಿನ್ ಮಾಡಿ ಮಾಡ್ಕೊಂಡು ಬಂದಿರೋದು. ಇದೀಗ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಫಸ್ಟ್ 3 ಚೈನು ಹಾಗೆ ಮಾಡ್ಕೊಳ್ಳಿ. ಮಾಡಿಕೊಂಡು ಇದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಅದರಲ್ಲಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆ, ಅದನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಇದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಬೀಡ್ ಮಾಡಿರೋದಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ, ಇದೀಗ ನೀವು ಈ ಬೀಡ್ಸ್ ನೀವು ಹಾಕಿರೋ ಬೀಡ್ಸ್ನ ಹೊಂದ್ಕೊಂಡಿರತ್ತೆ. ನಂದು ಇದು ಮಿಡ್ಲಲ್ಲಿ ದೊಡ್ಡ ಬೀಡ್ಸ್ ಹಾಕಿದ್ದೀನಿ, ಅದರಿಂದ ಮೇಲೇನು ಸ್ವಲ್ಪ ದೊಡ್ಡದಿದೆ ಬೀಡ್ಸು. ನೀವು ಚಿಕ್ಕ ಬೀಡ್ಸ್ ಹಾಕಿದರೆ ಕಡಿಮೆ ಬರುತ್ತೆ ಈ ಮೇಲಿನ ಬೀಡ್ಸು, ಸಣ್ಣ ಬೀಡ್ಸು, ಸ್ಮಾಲ್ ಬೀಡ್ಸು. ಆಮೇಲೆ ಇಲ್ಲಿನೂ ಅಷ್ಟೇ ಸಿಂಗಲ್ ಕ್ರೋಶೆ ನೀವು ದೂರ ನೋಡಿಕೊಂಡು, ಟೈಟ್ ಆಗುತ್ತೆ ಅಂದರೆ 1-2 ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಬೀಡ್ಸ್ ಹಾಕ್ಕೊಳ್ಳಿ. ಲೂಸ್ ಆಗುತ್ತೆ ಅಂದರೆ ಸ್ವಲ್ಪ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮಾಡ್ಬೋದು. ಅದು ನೀವು ನೋಡ್ಕೋಬೇಕಾಗತ್ತೆ, ನೀವು ತಗೊಂಡಿರೋ ಬೀಡ್ಸಿನ ಸೈಜು ಹೊಂದ್ಕೊಂಡಿರತ್ತೆ. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ 2 ಬೀಡ್ಗಳ ಮಧ್ಯೆ ಇಲ್ಲಿ ಲಾಕ್ ಮಾಡ್ಕೋಬೇಕು, 2 ಬೀಡ್ಗಳ ಮಧ್ಯೆ. ಆಮೇಲೆ ಮತ್ತೆ 3 ಚೈನ್ ಮಾಡಿಕೊಂಡು ನೆಕ್ಸ್ಟ್ 2 ಬೀಡ್ಗಳ ಮಧ್ಯೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತೆ 3 ಚೈನು, ಮತ್ತೆ 2 ಬೀಡ್ಗಳ ಮಧ್ಯೆ ಲಾಕ್ ಮಾಡಿ. ಈ 2 ಬೀಡ್ಗಳ ಮಿಡ್ಲಲ್ಲಿ ಸ್ವಲ್ಪ ಜಾಗ ಇರುತ್ತಲ್ವ, ಜಾಗ ಮಾಡಿಕೊಂಡು ಅಲ್ಲಿ ಈ ಥರ ಹುಷಾರಾಗಿ ಈ ಥರ ಲಾಕ್ ಮಾಡ್ಕೋಬೇಕು. ಆಮೇಲೆ 3 ಚೈನು, ಮತ್ತೆ 2 ಇದರ ಮಧ್ಯೆ, ಮತ್ತೆ 3 ಚೈನು, ಮತ್ತೆ 2 ಬೀಡ್ಸ್ಗಳ ಮಧ್ಯೆ. ಈ ಥರ ಎಲ್ಲ ಬೀಡ್ಸ್ಗಳ ಮಿಡ್ಲಲ್ಲಿ ಲಾಕ್ ಮಾಡ್ಕೊಳ್ಳಿ 3 ಚೈನ್ ಮಾಡಿಕೊಂಡು. ಮತ್ತು ಕೊನೆಯಲ್ಲಿ 3 ಚೈನ್ ಮಾಡಿಕೊಂಡು ಇಲ್ಲಿ ಈ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ ಬೀಡ್ನ ನಂತರ ಅಲ್ಲಿ ಲಾಕ್, ಮತ್ತು ಲಾಕಲ್ಲಿ ಲಾಕ್, ಈ ಥರ ಮಾಡ್ಕೊಳ್ಳಿ. ಅಂದರೆ ಬೀಡ್ಗೆಲ್ಲ 2 ಚೈನ್ನ ಕವರ್ ಮಾಡ್ಕೊಳ್ಳಿ. 3 ಚೈನು 2 ಚೈನ್ ನೋಡಿಕೊಂಡು. ಇದು ಸ್ವಲ್ಪ ದೊಡ್ಡ ಬೀಡ್ಸ್ ಆಗಿರೋದ್ರಿಂದ 3 ಚೈನ್ ಬಂದಿದೆ. ನೀವು ಸ್ವಲ್ಪ ಮೀಡಿಯಮ್ ಸೈಜು ಮೆಟಲ್ ಬೀಡ್ ಹಾಕಿದರೆ ಅದು 2 ಚೈನ್ ಬರಲೂಬಹುದು, ನೋಡ್ಕೊಳ್ಳಿ. ನೀವು 2 ಚೈನ 3 ಚೈನ್ ಅಂದರೆ ನೀವು ಹಾಕಿರೋ ಬೀಡ್ಸಿನ ಸೈಜ್ ಹೊಂದ್ಕೊಂಡು ಟೈಟ್ ಆಗಬಾರ್ದು, ಈ ಥರ ಇರಬೇಕು. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಎಲ್ಲ ಚೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ. ಈ ಥರ ಬ್ಯಾಕ್ ಸೈಡಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ಈಗ ಫ್ರಂಟ್ ಸೈಡಿಂದ ಸ್ಟಾರ್ಟಿಂಗಲ್ಲಿ ಎಲ್ಲಿ ನೀವು ಡಿಸೈನ್ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿ ಗೋಲ್ಡನ್ ಕಲರ್ ದಾರ ತಗೊಳ್ತಾ ಇದ್ದೀನಿ. ಇದು ಇದರಲ್ಲಿ ಈಗ ಫುಲ್ಲು ಗ್ರೀನ್ ಕಲರ್ ಇದೆ, ಬಾಡಿ ಫುಲ್ಲು ಗ್ರೀನ್ ಕಲರ್ ಇದೆ, ಗೋಲ್ಡನ್ ಬುಟ್ಟ ಇದೆ. ಆಮೇಲೆ ಬಾರ್ಡ್ರಲ್ಲಿ ಪಿಂಕ್ ಇದೆ, ಇಲ್ಲಿ ಬಾರ್ಡ್ರಲ್ಲಿ ಪಿಂಕ್ ಇದೆ. ಇಲ್ಲಿ ನಾನೇನು ಮಾಡಿದ್ದೀನಿ, ಪಿಂಕ್ ಬೇಸ್ ಹಾಕಿದ್ದೀನಿ, ಬೇಸಲ್ಲಿ ಇಷ್ಟು ಪಿಂಕ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಈ ಬುಟ್ಟ ಕಲರ್, ಇದು ಗೋಲ್ಡನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಗ್ರೀನ್ ಯೂಸ್ ಮಾಡ್ತಾನೆ ಇಲ್ಲ, ಯಾಕೆಂದರೆ ಫುಲ್ಲು ಗ್ರೀನ್ ಇದೆ. ಇನ್ನೀಗ ಆರ್ಚು ಗ್ರೀನ್ ಹಾಕಿದರೆ ಎಲ್ಲ ಕಡೆನೂ ಗ್ರೀನ್ ಆಗತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ಇದು ಫುಲ್ಲು ಗ್ರೀನ್ ಇರೋದ್ರಿಂದ ಪಿಂಕ್ ಮತ್ತು ಗೋಲ್ಡನ್ ಕಲರ್ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಡಿಸೈನ್ ಸ್ಟಾರ್ಟಿಂಗ್ ಮಾಡಿದ್ದೀರಲ್ವ, ಅಲ್ಲಿ ದಾರ ಲಾಕ್ ಮಾಡಿ. ಈ ಥರ ದಾರ ಸೇರಿಸ್ಕೊಂಡಿದ್ದೀನಿ. ಫಸ್ಟು 3 ಚೈನ್ ಮಾಡಿ ಇದನ್ನು ಲಾಕ್ ಮಾಡಿ, ಇಲ್ಲಿ ಲಾಕಲ್ಲಿ
ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟ್ 3 ಚೈನು ಕುಚ್ಚಿಗೆ, ಆಮೇಲೆ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಚೈನ್ಗಳಿದೆಯಲ್ವ, ಬೀಡ್ನ ಹಿಂದ್ಗಡೆ 3 ಚೈನ್ ಹಾಕೊಂಡು ಬಂದಿದ್ದೀವಿ, ಇಲ್ಲಿ ಪೆಟಲ್ಸ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಪ್ರತಿಯೊಂದು ಡಬಲ್ ಕ್ರೋಶೆ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ಈ ಥರ ಮಾಡಿಕೊಂಡು ಈಗ ಇಲ್ಲಿ ಇದೇ ಗ್ಯಾಪಲ್ಲಿ, ಈ 3 ಚೈನ್ ಗ್ಯಾಪಲ್ಲಿ, ಈಗ ನೀವು ಡಬಲ್ ಕ್ರೋಶೆಯಲ್ಲಿ ಹಾಕಿದಿರಿ ಅದೇ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದು ಪೆಟಲ್ ಶೇಪ್ ಬರುತ್ತೆ ಅವಾಗ. ಮತ್ತು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ, ಈ ನೆಕ್ಸ್ಟ್ ಬೀಡ್ ಹಿಂದ್ಗಡೆ 3 ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ. ಐದು ಪೆಟಲ್ ಮಾಡಿದ್ದೀನಿ, 5 ಡಬಲ್ ಕ್ರೋಶೆ ಮಾಡಿದ್ದೀನಿ ಮತ್ತು 1 ಸಿಂಗಲ್ ಕ್ರೋಶೆ. 5 ಡಬಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ ಒಂದು ಗ್ಯಾಪಲ್ಲಿ, ಮತ್ತು ನೆಕ್ಸ್ಟ್ ಗ್ಯಾಪ್ 4 ಮಾಡ್ಕೋಬೋದು, ನಿಮ್ಮ ಇಷ್ಟ. ಅದು ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಅನಿಸಿದ್ರೆ ನೀವು 4 ಮಾಡ್ಕೊಳ್ಳಿ. ಈ ಥರ ಎಲ್ಲ ಬೀಡ್ಸ್ ಹಿಂದ್ಗಡೆನೂ ಪೆಟಲ್ಸ್ ಮಾಡ್ಕೊಂಡು ಹೋಗ್ತಾ ಹೋಗಬೇಕು. ಈ ಥರ ಡಬಲ್ ಕ್ರೋಶೆ, ಫ್ಲವರ್ ಶೇಪ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಡಿಸೈನ್. ನಾಲ್ಕು, 5 ಮತ್ತೊಂದು ಸಿಂಗಲ್ ಕ್ರೋಶೆ. ಪ್ರತಿಯೊಂದು ಬೀಡ್ನ ಹಿಂದೆನೂ, ಇಲ್ಲಿ ಲಾಸ್ಟ್ ಬೀಡ್ನ ಹಿಂದೆ ಇದು 2, 3, 4, 5 ಕಡೆನೂ 5 ಡಬಲ್ ಕ್ರೋಶೆ, 1 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಎಲ್ಲ ಗ್ಯಾಪಲ್ಲಿ. ಈಗ ಕೊನೆ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಬೇಡ, ಯಾಕೆ ಇಲ್ಲಿ ಸ್ಟಾರ್ಟಲ್ಲಿ ನಾವು ಮಾಡಿಲ್ಲ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ತೊಗೊಂಡಿರೋದು. ಇಲ್ಲಿನೂ ಅದೇ ರೀತಿ ತಗೊಂಡು ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಪೆಟಲ್ಸ್. ಈ ಥರ ಬರುತ್ತೆ ಅವಾಗ ಪೆಟಲ್ಸು. ನೆಕ್ಸ್ಟ್ 3 ಚೈನ್ ಕುಚ್ಚಿಗೆ ಮಾಡಿಕೊಂಡು ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಅಥವಾ 2 ಸಿಂಗಲ್ ಕ್ರೋಶೆ ಹಾಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಬೀಡ್ನ ಹಿಂದೆ. ಇದು ಪೆಟಲ್ಸ್ ಈ ಥರ ಬರುತ್ತೆ ಫ್ಲವರ್ ಶೇಪು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಪೂರ್ತಿ ನೋಡಿ ಈ ಥರ ಕಾಣಿಸುತ್ತೆ ಇದು. ಪೂರ್ತಿ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ಇದರಲ್ಲಿ 2 ಪಿಂಕು, 1 ಗೋಲ್ಡನ್ ಕಲರ್ ಕುಚ್ಚನ್ನು ನಾನು ಹಾಕಿರೋದು. ನೀವು ಯಾವ ಕಾಂಬಿನೇಷನಲ್ಲಾದರೂ ಹಾಕ್ಕೋಬೋದು. ನೀವು ಕಂಟಿನ್ಯೂಸ್ ಆಗಿ ಒಂದೇ ಕಲರ್ ಹಾಕೋದಾದ್ರೆ ಹಾಕ್ಕೋಬೋದು, ಅಥವಾ ಒಂದು ಬಿಟ್ಟು ಒಂದರಂಗೆ ಒಂದು ಕಲರ್ನಂಗೆ ಹಾಕ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.